ಬಿಲ್ಲಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಂಪಾರ್ಟೆಂಟ್ ಡೋಲಾ ಅನ್ನೋದು ಇಂಡಿಯಾ ಅಲ್ಲಿ ಪರ್ಮಿಷನ್ ಇದೆ, ಇಂಡಿಯಾದಲ್ಲಿ ಟ್ಯಾಕ್ಸ್ ಇಂದ ಬರಬೇಕದು. ಅಲ್ಲಿ ಇಲ್ಲಿ ಬಂದ್ರೆ 110-120 ರೂಪಾಯಿ ಆಗುತ್ತೆ. ಸೌತ್ ಆಫ್ರಿಕಾ, ಬ್ರೆಜಿಲ್, ಅರ್ಜೆಂಟಿನಾ ಇರುತ್ತೆ ಸರ್. ಅದು ತಗೊಂಡು ರಾಮಕೃಷ್ಣ ಅವರು ಆರೋಪ ಮಾಡ್ತಾ ಇರೋದೇನು, ನೀವು ಅವರಿಂದ ಡೋಳ ತಗೊಂಡು 1,80,00,000 ರೂಪಾಯಿ ಫ್ರಾಡ್ ಮಾಡಿದ್ರಾ ಸರ್? ನಾನು ಅವ್ರ ಹತ್ರ ವ್ಯಾಪಾರ ಮಾಡಿದ್ರಿಂದ ನಿಮ್ಮನ್ನ ಪೊಲೀಸ್ ACP ಜಗದೀಶ್ ರೆಡ್ಡಿ ಅವರು ಕಸ್ಟಡಿ ತಗೊಂಡ್ರು, ನಿಮ್ಮನ್ನ ಅರೆಸ್ಟ್ ಮಾಡಿದ್ರು. ಅದಕ್ಕೆ ಸಚಿವರು ಫೋನ್ ಮಾಡಿದ್ರು ನಿಮ್ಗೆ ಬಿಡಬೇಕು ಅಂತ ಹೇಳೋರು ಜಮೀರ್ ಅಹಮದ್ ಅವರು. ಸರ್ 4 ದಿವಸ ನಾನು ಒಳಗಿದ್ದೆ, ನನಗೆ ಗೊತ್ತಿಲ್ಲ. ಇನ್ನೊಂದು, ನಾನು ವ್ಯಾಪಾರ ಅವ್ರ ಹತ್ರ ಮಾಡಿಲ್ಲ. ನಂದು 1 ರೂಪಾಯಿದು ಲೇವಾ, ನನ್ನ ಹೆಂಡತಿದು ನಂಬರ್ ಕೊಡ್ತೀನಿ, ನನ್ನ ಹೆಂಡತಿದು 2 ಅಕೌಂಟ್ ನಂಬರ್ ಕೊಡ್ತೀನಿ, ನನ್ನ ಮಗಂದು ಕೊಡ್ತೀನಿ, ನಂದು ಕೊಡ್ತೀನಿ. ನಂದು ಅವರಿಂದ ವ್ಯಾಪಾರ ನಾನು ಏನಾದ್ರು ಮಾಡಿದ್ರೆ ನಾನು 1 ರೂಪಾಯಿ ಅವ್ರ ಹತ್ರ. ರಾಮಕೃಷ್ಣ ಅವರು ನಿನ್ನೆ ಸಚಿವರು ಗೋಳಾಡ್ತಾರೆ, ಅವ್ರದ್ದು ಅವ್ರ ತಮ್ಮದು ರಿಲೇಷನ್ ಇಲ್ಲ ಸರ್. ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ಅವ್ರ ತಮ್ಮನ ಹತ್ರ ಬಿಲ್ ಕೊಡ್ತೀನಿ ಸರ್. ನನ್ನ ಅವ್ರು 4 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 4 ತಿಂಗಳಿಂದ ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ನೋಡಿ, ನನ್ನ ಹತ್ರ ಬಿಲ್ಗಳಿದ್ದೀನಿ ಸರ್. ನನ್ನೆಲ್ಲ ಬಿಲ್ಲಿಂದ ಕಳ್ಸೋದು, ಬ್ಯಾಂಕಿಂದಾನೇ ಅಮೌಂಟ್ ಹಾಕೋದು ಸರ್. ಈಗ ನಿಮ್ಮ ಹತ್ರ ಏನು ಪ್ರೂಫ್ ಇಲ್ಲ ಅಂತ ಪೊಲೀಸರು ಹೆಂಗೆ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸರ್. ಅವರು ನಿಮ್ಮನ್ನ ಹೆಂಗೆ ಕಸ್ಟಡಿ ತಗೊಂಡ್ರು? 3 ಸಾರಿ ಬಂದ್ರು ಪೊಲೀಸರು. 2 ಸಾರಿ ನಾನೇ ಹೋಗಿ ಮಾತಾಡಿದೆ, ನನ್ನ ಕೇಸಲ್ಲಿ ಇಲ್ಲ ಅಂತ ನಾನು ಹೋಗಿ ಮಾತಾಡಿದೆ. ಅವರು ನನ್ಗೆ ಏನು ಹೇಳಿಲ್ಲ. 3ನೇ ಸಾರಿ ಬಂದಾಗ ಅವರು ಈ ಜಗದೀಶ್ವರ್ ರೆಡ್ಡಿ ನನಗೆ ಕಂಪ್ಲೇಂಟ್ ಅಲ್ಲಿ FIR ಅಲ್ಲಿ ನನ್ನ ಹೆಸರಾಗ್ಬಿಟ್ಟು, ಯಾಕಂದ್ರೆ ನಿನ್ ತಮ್ಮನ ಜೊತೆ ಇದೆಯಾ, ನಿನ್ ತಮ್ಮ ಇಲ್ಲ, ನೀನ್ ಬರ್ಲೇಬೇಕು ಅಂತ. ನಾನು ಹೋಗ್ದೆ ಪೊಲೀಸ್ ಸ್ಟೇಷನ್ಗೆ, ಹೋಗ್ಬಿಟ್ಟು ಬೆಳಗ್ಗೆ ಬರ್ತೀನಿ ಅಂದ್ರೆ ಬೆಳಗ್ಗೆ ಕೊಳ್ಳಿಲ್ಲ ಅವ್ರು ನನಗೆ ಜಾಸ್ತಿ ತಾಪತ್ರೆ. ಅಲ್ಲಿಂದ ನಾನು ಹೊರಟೋಗಿದ್ದಕ್ಕೆ ನನಗೆ ಹೈದರಾಬಾದಿಂದ 13 ಕಿಲೋಮೀಟರ್ ಅಷ್ಟೇ ಒರಿಸ್ಸಾ ಬಾರ್ಡರ್ ಹತ್ರ ಕರ್ಕೊಂಡು ಬಂದಿರ್ತಾರೆ ನನಗೆ. ಅದನ್ನು ರಾಮಕೃಷ್ಣ ಗಾಡಿಯಲ್ಲಿ ಸರ್, ಪೊಲೀಸ್ ಗಾಡಿಯಲ್ಲಿ ಬಂದಿಲ್ಲ, ಪೊಲೀಸ್ ಅವ್ರು ಬಂದಿಲ್ಲ. ರಾಮಕೃಷ್ಣ ಬಾಮರ್ದಿ ಬಂದ ಗಂಗಾಧರ್ ಅಂತ ಅವ್ರ ಡ್ರೈವರ್ ಅವರು ಇದ್ದು 3-4 ಜನ ಬಂದ್ರು. ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ಗೆ ಅವ್ರು ಕೊಟ್ಬಿಟ್ಟು ಹೋಗಿದ್ರು ಸರ್. ನನಗೆ ರಾಮಕೃಷ್ಣ ಗಾಡಿಯಲ್ಲಿ ಪೊಲೀಸರು ಬಂದು ನಿಮ್ಮನ್ನ ಕಸ್ಟಡಿ ತಗೊಂಡು ಬಂದಿದ್ದಾರೆ. ಅಂದ್ರೆ ಮುಂಚೆ ವ್ಯಾಪಾರ ಏನಾದ್ರು ಮಾಡ್ತಿದ್ರ ನೀವು? ಇಲ್ಲ ಸರ್, ಅವರಿಂದ ನನ್ಗೆ ವ್ಯಾಪಾರ ಇಲ್ಲ ಸರ್. ಅವ್ರ ತಮ್ಮನಿಂದ ಇದೆ. ನನ್ನ ತಮ್ಮ ಸಿಗ್ಲಿಲ್ಲ, ಅವ್ರಿಗೂ ಅವ್ರ ತಮ್ಮಂಗೆ ಆಗಲ್ಲ ಸರ್. ಅವ್ರಿಗೂ ನನ್ನ ತಮ್ಮ ಅವ್ರು ಮಾತಾಡ್ತಾರೆ, ಅವ್ರಿಗೂ ಅವ್ರ ತಮ್ಮಂಗ, ಅವ್ರಿಗೂ ನಿಮ್ ತಮ್ಮಂಗ. ನನ್ನ ತಮ್ಮಿಂದ ಅವ್ರು ವ್ಯಾಪಾರ ಮಾಡ್ತಾರೆ. ರಾಮಕೃಷ್ಣ ಅವರು ನನ್ನ ತಮ್ಮಿಂದ ವ್ಯಾಪಾರ ಮಾಡ್ತಾರೆ ಸರ್. ಮಾಡ್ತಾರೆ ಮಾಡಲ್ಲ, ನಿಮ್ ತಮ್ಮನ ಹತ್ರ ವ್ಯಾಪಾರ ಮಾಡ್ತಾರೆ. ನಮ್ಮ ತಮ್ಮನ ಅವ್ರಿಗೆ ಏನ್ ಲೆವೆಲ್ ನನಗೆ ಗೊತ್ತಿಲ್ಲ. 4 ತಿಂಗಳಿಂದ ಇವರು ಇದು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದು ನಾವು SNN ಇಂದ ನಾಗ್ಪುರಿಂದ ತರಿಸಿ, ಬಾಂಬೆಯಿಂದ ತರಿಸಿ, ಲೈಸೆನ್ಸ್ ಇರುತ್ತೆ. ಲೈಸೆನ್ಸ್ ಇದೆ ಆದರೆ DRDA ಅವರು చాలా ಪ್ರಾಬ್ಲಮ್ ಮಾಡ್ತಾರೆ. ಆಲ್ರೆಡಿ ಅವ್ರು ಹಾಕಿದ್ದಾರೆ, ಅವ್ರದ್ದು ಸ್ಟೋರೇಜ್ ಆಲ್ರೆಡಿ ಸೀಸ್ ಆಗಿದೆ. DRDA ಅವರು 4-5 ದಿವಸ ಕರ್ಕೊಂಡೋಗಿ ಅವ್ರಿಗೆಲ್ಲ 1.5 ತಿಂಗಳು ಅವರು ವ್ಯಾಪಾರ ಬಂದ್ ಮಾಡಿದ್ರು. ಆಲ್ರೆಡಿ ಕೇಸ್ ಬುಕ್ ಆಗಿದೆ, ಅವ್ರದ್ದು ಸೀಸರ್ ಜೋಳ ಇದೆ ಅವ್ರ ಹತ್ರ. ನಾವು ಅದು ಮಾಡಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್. ನಾವು ಕೊಡೋದೇನಿಲ್ಲ, ನಾವು ಮಾಡಲ್ಲ, ಅದು ಜೋಳ ನಮಗೆ ಬೇಡ ಅಂತ ಹೇಳಿದಕ್ಕೆ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್. ಅವ್ರು ಎಲ್ಲಿಂದ ತರಿಸಿದ್ರೆ ಆ ಜೋಳ ನೀವು ಮಾರಲ್ಲ ಅನ್ನೋದಕ್ಕೆ, ನಾನು ಇಂಪಾರ್ಟೆಂಟ್ ಜೋಳ ಮಾಡಲ್ಲ ಅಂತ ಹೇಳಿದಕ್ಕೆ ಪ್ರಾಬ್ಲಮ್. ತಮ್ಮ ಜೊತೆ ಸಂಬಂಧ ಚೆನ್ನಾಗಿದೆಯಾ ಸರ್? ನಮ್ಮ ತಮ್ಮಂದು ಅವರು ಬೇರೆ ಕಡೆ ಸಂಬಂಧ ಏನಿಲ್ಲ. ನಾನು 3 ತಿಂಗಳಿಂದ ನೋಡಿಲ್ಲ ಅವನಿಗೆ. ಅಂದ್ರೆ ನೀವು ಅವ್ರದ್ದು ಆಗಲ್ಲ, ನಂದು ನನ್ನ ತಮ್ಮಂದು ಆಗಲ್ಲ. ನಂದು ನನ್ನ ತಮ್ಮಂದು ಆಗಲ್ಲ. ಅವ್ರು ಬೇರೆ, ಇವ್ರು ಬೇರೆ, ನಾನು ಬೇರೆ ಇದ್ದೀನಿ. ಅವ್ರ ತಮ್ಮನ ಜೋಳ ಕೊಡ್ತಾ ಇದ್ದಾನೆ ಅಂದ್ರೆ ಈಗೋ ಪ್ರಾಬ್ಲಮ್ ಆಗಿದ್ದಕ್ಕೆ ನಮ್ಮ ತಮ್ಮ ಅವ್ರು ಸಿಗ್ಲಿದ್ದಕ್ಕೆ ನಮ್ಮ ತಮ್ಮ ಅವ್ರು ಬಂದ್ರು. ನಮ್ಮ ಅಕ್ಕ ಅವ್ರು ಹೋಗಿ ಸೆಟಲ್ಮೆಂಟ್ ಮಾಡ್ತೀನಿ, ಏನೇನು ಗೊತ್ತಿ ಹೋದ್ರು. ಇಲ್ಲಾಂದ್ರೆ ನಾವು ಸೆಟಲ್ಮೆಂಟ್ ಮಾಡಲ್ಲ, ನಮ್ಗೆ ವ್ಯಾಪಾರನೇ ಬೇಕು ಸರ್. ಹೈದರಾಬಾದ್ ಅಲ್ಲಿ ಬಂದು ಎತ್ಕೊಂತಾರೆ ಸರ್ ಅವರು. ನನಗೆ 11 ಗಂಟೆಗೆ ನೋಟಿಸ್ ಕೊಡ್ತಾರೆ ಸರ್. ನನಗೆ ನೋಟಿಸ್ ಮನೆ ಕಳಿಸಿದ ನನಗೆ ಎತ್ಕೊಂತಾರೆ ಸರ್ ಅವರು. 30ನೇ ತಾರೀಕು ಹೈದರಾಬಾದ್ ಬಂದು 10ನೇ ತಾರೀಕುವರೆಗೂ ಅಲ್ಲೇ ಇರ್ತಾರೆ ಸರ್ ಅವರು. 12 ಜನ ಪೊಲೀಸು SI ಸರ್. ನಾನು ಕಸ್ಟಡಿಯಲ್ಲಿ ಹೋದ್ಮೇಲೆ, ಕಸ್ಟಡಿಯಲ್ಲಿ ನಂಗೆ 2 ದಿವಸ ಅವರು ಪೊಲೀಸ್ ಅವರು ಎಲ್ಲ ನನ್ಗೆ ಕೊಟ್ಬಿಟ್ಟು 10 ಜನ 15 ಜನ ಬರೋದು, ಒಂದೊಂದ್ಸಾರಿ ಹೊಡಿತಾ ಇರೋದು, ಹೋಗ್ತಾ ಇರೋದು ಸರ್. ನನ್ನ ಬಟ್ಟೆ ಎಲ್ಲ ತೆಗೆದಿಟ್ಟು ಹೊಡಿತಿದ್ದಾರೆ ಸರ್. ಕಸ್ಟಡಿಗೆ ತಗೊಂಡೋಗಿದ್ರು ಸರ್. ನನಗೆ ಈ ಜೋಳದಲ್ಲಿ ಕಸ್ಟಡಿ ಕೇಳಿದ್ರು. ಕಸ್ಟಡಿ ಕೇಸ್ ಆಗಿದೆ ಸರ್. ಜೋಳದ ವ್ಯಾಪಾರ ದುಡ್ಡು ಕೊಟ್ಟು ಎಷ್ಟು ಮೋಸ ಮಾಡಿದೀರ? ನಂದಿಲ್ಲ ಸರ್. ಅದ್ರೊಳಗೆ ಅವ್ರ ಕೇಸ್ ಏನಂತ ಹಾಕಿದ್ದಾರೆ? 1,89 ಲಕ್ಷ ಕೊಡ್ಬೇಕಂತ ಒಂದ್ಸಾರಿ ಹೇಳ್ತಾ ಇದ್ದಾರೆ. ನಿನ್ನೆ ನೋಡಿದ್ರೆ ನಾನು 2 ಲಕ್ಷ ಹಾಕಿದ್ದೀನಿ. 2 ಲಕ್ಷ ಆದ್ರೆ ನಾನು ಜೋಳ ಕಳ್ಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರು ಜೋಳ ಅಲ್ಲ ಸರ್, ಅವರು ಜೋಳದ್ದು ದೊಡ್ಡ ವ್ಯಾಪಾರಿ, ಇಂಡಿಯಾ ಲೆವೆಲ್ ವ್ಯಾಪಾರ ಇದೆ ಸರ್. ಅವ್ರದ್ದು ಬೇಕಾದಷ್ಟು ಬಿಲ್ ಇದೆ, ನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀನಿ. ಅವರು APMC ಕಟ್ ಮಾಡಕ್ಕೆ ಬೇರೆ ಚಂದ್ರದಿಂದ ಇಂಡಿಯಾಗೆ ಜೋಳ ಆಗುತ್ತೆ ಸರ್. ಇಲ್ಲಿ ಪಾಪ್ಕಾರ್ನ್ ಜೋಳ ಹೋಗೋದು ಇಂಡಿಯಾ ಮತ್ತು ಅಲ್ಲಿಂದಾನೆ ಸರ್. ಅವ್ರ ಹತ್ರ ಏನಾಗಿದೆ ಅಂದ್ರೆ ಮಧ್ಯದಲ್ಲಿ ನಾನು ಜೋಳ ನನ್ನ ತಮ್ಮವ್ರ ಹತ್ರ ವ್ಯಾಪಾರ ಮಾಡ್ತಾ ಇದ್ರು. ಅವ್ರದ್ದು ಏನ್ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಅವ್ರದ್ದು ಏನ್ ಪ್ರಾಬ್ಲಮ್ ಆಗಿದೋ ಗೊತ್ತಿಲ್ಲ. ಅವ್ರಿಗೆ ಇವ್ರ ಮೇಲೆ ED ಅಟ್ಯಾಕ್ ಆಯ್ತು. DRDA ಅವರು, ಡಿಫೆನ್ಸ್ ಅವರು ಸ್ಮಗ್ಲಿಂಗ್ ಮಾಲ್ ನೇಪಾಳಿಂದ ತರಿಸು ಜೋಳ ಮಾಡ್ತಾ ಇದ್ರು. ನಮ್ಮ ತಮ್ಮ ಅವರು ಇವ್ರಿಗೆ ಲೈಸೆನ್ಸ್ ಇದೆ, ಲೈಸೆನ್ಸ್ ಇಂದ ಕೊಡ್ತಾ ಇದ್ದೀನಿ ಅಂದ್ರೆ ವ್ಯಾಪಾರ ಮಾಡೋದು. ಒಂದೊಂದು ಗಾಡಿ ಬಂದು 26 ಲಕ್ಷ ಇರುತ್ತೆ ಸರ್. ತಿಂಗಳಿಗೆ 3-4 ಗಾಡಿ ತರಿಸ್ತಾರೆ. ಯಾವಾಗಿದು
ಬ್ಲಾಕ್ ಸ್ಮಗ್ಲಿಂಗ್ ಅಂತ ಹೇಳಿದ್ರು. ಅವ್ರು ಬಿಟ್ಬಿಟ್ರು, ಯಾಕಂದ್ರೆ ನಾವು ಹೋಗಲ್ಲ ಈ ವ್ಯಾಪಾರ ಇಲ್ಲ ಅಂತ. ಇವರು ಪ್ರಾಬ್ಲಮ್ ಕೊಟ್ಟು ನಮ್ಗೆ ನಾವು ವ್ಯಾಪಾರ ಮಾಡೋದಕ್ಕೆ ಇದು ಟಾರ್ಚರ್ ಕೊಟ್ಟಿದ್ದಾರೆ.